2020ರಲ್ಲಿ ಕೋವಿಡ್ ಮಹಾಮಾರಿ ದೇಶಕ್ಕೆ ಒಕ್ಕರಿಸಿತ್ತು. ಆ ಸಂದರ್ಭದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಬಿಜೆಪಿ ಸರ್ಕಾರ. ಆ ಬಿಜೆಪಿ ಸರ್ಕಾರದಲ್ಲಿ ಕೆಲವೊಂದಷ್ಟು ಹಗರಣಗಳಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಕುನ್ನಾ ಆಯೋಗ ಸಲ್ಲಿಕೆ ಮಾಡಿತ್ತು. ಕೋವಿಡ್ ಮಧ್ಯಂತರ ಅವಧಿಯಲ್ಲಿ ಅಧಿಕಾರಿಗಳಿಗೆ ಶಾಕ್. ಮಧ್ಯಂತರ ವರದಿಯಲ್ಲಿ ಕೆಲ ಶಾಕಿಂಗ್ ವಿಚಾರ ಕೂಡ ಬಟಾಬಯಲಾಗಿದೆ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಹಾಗಾದ್ರೆ ಬಿಗ್ ಶಾಕ್ ಕಾದಿದ್ಯಾ? ಇದು ಬರೀ ಆರಂಭವಷ್ಟೇನಾ ಅಥವಾ ಇನ್ನೂ ದೊಡ್ಡ ದೊಡ್ಡ ಶಾಕಿಂಗ್ ಕಾದಿದ್ಯಾ ಅಂತ ಈ ವಿಚಾರದಲ್ಲಿ ಇನ್ನು ಬಿಜೆಪಿ ಸರ್ಕಾರ ಕೋವಿಡ್ ಹಗರಣದಲ್ಲಿ ಅಥವಾ ಕೋವಿಡ್ ಬಂದಾಗ ಬಿಜೆಪಿಯೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿತ್ತು. ಕೆಲವೊಂದಷ್ಟು ಅಂದ್ರೆ ಬರೋಬ್ಬರಿ 167 ಕೋಟಿಯಷ್ಟು ಅವ್ಯವಹಾರ ನಡೆದಿದೆ, ಹಗರಣ ಆಗಿದೆ ಅಂತ ಕೂಡ ಮೈಕಲ್ ಡಿ ಕುನ್ನಾ ಇವರ ವರದಿಯಲ್ಲಿ ಸಲ್ಲಿಕೆಯಾದಂತಹ ವರದಿಯಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖನ ಮಾಡಿದ್ರು. ಇನ್ನು ಕೋವಿಡ್-19 ಈ ಅವಧಿಯಲ್ಲಿ ಅಕ್ರಮದ ಬಗ್ಗೆ ವರದಿ ಕೂಡ ಸಲ್ಲಿಕೆ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕುನ್ನಾ ಆಯೋಗ ವರದಿಯನ್ನ ಸಲ್ಲಿಕೆ ಮಾಡಿತ್ತು. ನೋಟಿಸ್ ಕೊಟ್ಟರೂ ಕೂಡ ಬಿಬಿಎಂಪಿಯ 29 ಅಧಿಕಾರಿಗಳು ಉತ್ತರವನ್ನ ನೀಡಿಲ್ಲ. ಖರ್ಚು ವೆಚ್ಚಗಳ ಬಗ್ಗೆ ಲೆಕ್ಕವನ್ನ ಪಾಲಿಕೆ ಅಧಿಕಾರಿಗಳು ನೀಡಿಲ್ಲ. ಇಲ್ಲಿವರೆಗೂ ಬಿಬಿಎಂಪಿ ವ್ಯಾಪ್ತಿಯ 29 ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. 29 ಅಧಿಕಾರಿಗಳ ವಿರುದ್ಧ ಮುಖ್ಯ ಆಯುಕ್ತರು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಕೋವಿಡ್-19 ಅವಧಿಯಲ್ಲಿ ಕೆಲವೊಂದಷ್ಟು ಹಗರಣಗಳು ನಡೆದಿದೆ. ಬಿಜೆಪಿಯ ಅಧಿಕಾರದ ಸಮಯದಲ್ಲಿ ಅದು ಕೂಡ 167 ಕೋಟಿ ರೂಪಾಯಿ ಹಗರಣ. ಪ್ರಮುಖವಾಗಿ ಚೀನಾದಿಂದ ಕೆಲವೊಂದಷ್ಟು ಲಸಿಕೆಗಳನ್ನು ತರಿಸಿಕೊಳ್ಳುವಲ್ಲಿ ಅಥವಾ ಪಿಪಿ ಕಿಟ್ಗಳನ್ನು ತರಿಸಿಕೊಳ್ಳುವಲ್ಲಿ, ಲಸಿಕೆಗಳನ್ನು ತರಿಸಿಕೊಳ್ಳುವಲ್ಲಿ ಅಥವಾ ಬೆಡ್ಗಳನ್ನು ಕೂಡ ತರಿಸಿಕೊಳ್ಳುವಲ್ಲಿ ಬಿಜೆಪಿ ಕೆಲವೊಂದಷ್ಟು ಹಗರಣದಲ್ಲಿ ಭಾಗಿಯಾಗಿತ್ತು ಅಂತ ಆರೋಪಿಸಿ ಮೈಕಲ್ ಡಿ ಕುನ್ನಾ ಅವರು ಕೂಡ ಆರೋಪಿಸಿದ್ರು. ಜೊತೆಗೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ನೋಟಿಸ್ ಅನ್ನ ಕಳಿಸಿದ್ರು ಕೂಡ ಬಿಬಿಎಂಪಿ ವ್ಯಾಪ್ತಿಯ 29 ಅಧಿಕಾರಿಗಳು ಅದಕ್ಕೆ ಉತ್ತರವನ್ನ ಕೊಡ್ತಾ ಇಲ್ಲ. ಹಾಗಾಗಿ 29 ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಹೀಗಂತ ಮುಖ್ಯ ಆಯುಕ್ತರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ವರದಿ ಸಲ್ಲಿಕೆಯಾಗಿದ್ರು ಕೂಡ ಉತ್ತರವನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇರೋದು ಯಾಕೆ? ತಪ್ಪಿಲ್ಲ ಅಂತ ಹೇಳಿದ್ರೆ ಹೋಗಬೇಕು, ಉತ್ತರವನ್ನ ಕೊಡಬೇಕಾಗತ್ತೆ. ಇಲ್ವಾದ್ರೆ ನಮಗೆ ಹಲವಾರು ಸಂಶಯಗಳಿಗೆ ಎಡೆ ಮಾಡಿಕೊಡೋದೇನು ಅಂತ ಹೇಳಿದ್ರೆ ನೋಟಿಸ್ ಕೊಟ್ಟರೂ ಕೂಡ 29 ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ವಾಪಸ್ ಅಥವಾ ರಿಪ್ಲೈಯನ್ನ ಕೊಡ್ತಾ ಇಲ್ಲದೆ ಇರೋದು. ಹಾಗಾದ್ರೆ ಯಾವ ಅಧಿಕಾರಿಗಳಿಗೆ ಅಂದ್ರೆ 29 ಅಧಿಕಾರಿಗಳ ಕ್ರಮಕ್ಕೆ ಚಿಂತನೆ ಮಾಡಿದಾರಲ್ಲ ಆ ಅಧಿಕಾರಿಗಳು ಯಾರ್ಯಾರು ಅಂದ್ರೆ ಕೇಂದ್ರ ಕಚೇರಿಯ 2 ಅಧಿಕಾರಿಗಳು, ಹಾಗೆ ಯಾವ್ಯಾವ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. ಮೊದಲನೇದಾಗಿ ದಾಸರಹಳ್ಳಿ ವಲಯದಲ್ಲಿ 16 ಅಧಿಕಾರಿಗಳು ಇವರಿಗೆಲ್ಲ ನೋಟಿಸ್ ಕೊಡಲಾಗಿದೆ. ಇನ್ನು ಪೂರ್ವ ವಲಯದಲ್ಲಿ 7 ಅಧಿಕಾರಿಗಳಿಗೆ ನೋಟಿಸ್ ಹೋಗಿದೆ. ಇನ್ನು ಆರ್ ನಗರದಲ್ಲಿ 2 ಅಧಿಕಾರಿಗಳಿಗೆ ನೋಟಿಸ್ ಅನ್ನ ವಿತರಿಸಲಾಗಿದೆ. ಮಹದೇವಪುರದ 2 ಅಧಿಕಾರಿಗಳಿಗೂ ಕೂಡ ನೋಟಿಸ್ ರವಾನೆಯಾಗಿದೆ. ಹಾಗೆ ಕೇಂದ್ರ ಕಚೇರಿಗೂ ಕೂಡ ಅದರಲ್ಲಿ 2 ಅಧಿಕಾರಿಗಳು ಇವರಿಗೂ ಕೂಡ ನೋಟಿಸ್ ಆಗಿದೆ. ಬರೋಬ್ಬರಿ 29 ಅಧಿಕಾರಿಗಳು ಈ ಒಂದು ಹಗರಣದಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಹಾಗಾಗಿ ಉತ್ತರವನ್ನ ಕೊಡಿ, ನೋಟಿಸ್ ಅನ್ನ ಕಳಿಸ್ತೀವಿ ಅಂತ ಕಳಿಸಿದ್ರು ಕೂಡ ಯಾವುದೇ ಉತ್ತರಗಳು ಇಲ್ಲಿವರೆಗೂ ಬಂದಿಲ್ಲ. ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗಾಗಲೇ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಅಕ್ರಮಗಳು ನಡೆದಿದೆ, ಹಗರಣ ನಡೆದಿದೆ ಕೋವಿಡ್ ಸಮಯದಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 29 ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಉತ್ತರಗಳು ಅವರಿಂದ ಬಂದಿಲ್ಲ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ನೋಡಬಹುದು, ಏನು ಬಿಜೆಪಿ ಸರ್ಕಾರ 2019ರಿಂದ 2021ವರೆಗೂ ಏನು ಕೋವಿಡ್ ಹಗರಣ ನಡೆದಿದೆ ಅಂತ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನು ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾರೆ. ಮೈಕಲ್ ಡಿ ಕುನ್ನಾ ಅವರು ಕೂಡ ಬಿಬಿಎಂಪಿ ಆಯುಕ್ತರಿಗೆ ತಮ್ಮ ವಲಯದಲ್ಲಿ ನಡೆದಿರುವಂತಹ 8 ವಲಯದಲ್ಲಿ ನಡೆದಿರುವಂತಹ ಏನು ಬಿಬಿಎಂಪಿಗೆ ಸಂಬಂಧಪಟ್ಟಂತಹ ಕೋವಿಡ್ ಹಗರಣಗಳ ಬಗ್ಗೆ ತನಿಖೆ ಮಾಡಿ ವರದಿ ಕೊಡುವಂತ ಕೂಡ ಹೇಳಿದರು. ಆ ವರದಿ ಅನ್ವಯ ಏನು ಆವತ್ತಿನ ದಿನ ಏನು ಕೋವಿಡ್ ಟೈಮಲ್ಲಿ ಯಾರು ಕೆಲಸ ಮಾಡಿದ್ರು ಅಧಿಕಾರಿಗಳಿಗೆ ಸುಮಾರು 29 ಜನಕ್ಕೆ ಒಂದು ನೋಟಿಸ್ ಕೊಟ್ಟಿದ್ರು. ಆದರೆ ನೋಟಿಸ್ ಕೊಟ್ಟು 2 ತಿಂಗಳು ಕಳೆದರೂ ಕೂಡ ಇದುವರೆಗೂ ಕೂಡ ಏನು ನೋಟಿಸ್ ಒಂದು ಉತ್ತರ ಕೊಟ್ಟಿಲ್ಲ ಅಧಿಕಾರಿಗಳು. ಈ ಕಳೆದ
ಶನಿವಾರ ಏನು ಮೈಕಲ್ ಡಿ ಕುನ್ನಾ ಅವರು ಕೂಡ ಏನು ಒಂದು CM ಸಿದ್ದರಾಮಯ್ಯ ಅವರಿಗೆ ಒಂದು ಏನು ವರದಿಯನ್ನು ಒಪ್ಪಿಸಿದ್ರು, ಆ ವರದಿಯಲ್ಲೂ ಕೂಡ ಒಂದು ರೀತಿಯಲ್ಲಿ BBMPಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಕೋವಿಡ್ ಟೈಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಕೋಟಿಯಷ್ಟು ಅನುದಾನ ಪಡೆದು ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದಂತೂ ಕೂಡ ವರದಿಯಲ್ಲಿ ಉಲ್ಲೇಖವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ BBMPಗೆ ಆಗಲೇ 29 ಜನಕ್ಕೆ ನೋಟಿಸ್ ಕೊಟ್ಟರು ಕೂಡ ಇದರ ಉತ್ತರ ಕೊಡದೇ ಇರೋಕ್ಕೆ ಇವತ್ತು BBMP ಆಯುಕ್ತರು ಏನು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತಿದ್ದು ಕೂಡ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಡಯಾನಾ. ಓಕೆ ಮಹೇಶ್, ಜೊತೆಗೆ ಯಾವ್ಯಾವ ವಿಚಾರಗಳನ್ನು ಉಲ್ಲೇಖನ ಮಾಡಿ ಅವರ ಖರ್ಚು ವೆಚ್ಚದ ಡೀಟೇಲ್ಸ್ ಅನ್ನ ಕೇಳಿರೋದು? ಪ್ರಮುಖವಾಗಿ ನೋಡಬೇಕಂದ್ರೆ ಏನು ಕೋವಿಡ್ ಟೈಮಲ್ಲಿ ಪಡೆದಂತಹ ಏನು ಅವರು ಒಂದು ಕಾರ್ ಆಗಿರ್ಬೋದು ಅಥವಾ ಕ್ಯಾಬ್ಗಳಾಗಿರ್ಬೋದು ಅಥವಾ ಏನು ಈ ಆಂಬ್ಯುಲೆನ್ಸ್ ಆಗಿರ್ಬೋದು, ಇವೆಲ್ಲಕ್ಕೂ ಕೂಡ ಅತಿ ಹೆಚ್ಚು ಖರ್ಚು ವೆಚ್ಚ ಮಾಡಿದ್ದಾರೆ ಅಂತಲೂ ಕೂಡ ಅಲ್ಲಿ ಕೋವಿಡ್ನಲ್ಲಿ ಉಲ್ಲೇಖ ಮಾಡಿರೋಂಥ ಒಂದಾದರೆ, ಮತ್ತೊಂದು ಕಡೆ ಏನೋ ಒಂದು ಪಡೆದಂಥ ಔಷಧಿಗಳಾಗಿರ್ಬೋದು ಅಥವಾ ಏನೊಂದು ಮಾಸ್ಕ್ PPP ಕಿಟ್ಟು ಇವೆಲ್ಲನೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ. 1ಕ್ಕೆ 3 ರೇಟ್ ಮಾಡಿ ಈ ರೀತಿ ತೊಗೊಂಡಿದ್ದಾರೆ ಅಂತಲೂ ಕೂಡ ಈ ವರದಿಯಲ್ಲಿ ಉಲ್ಲೇಖವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಲವಕ್ಕೂ ಕೂಡ ಆನ್ಸರ್ ಕೊಡಿ ಅಂತಲೂ ಕೂಡ ಅಧಿಕಾರಿಗಳಿಗೆ ಉತ್ತರ ಇದು ಸೂಚನೆ ಕೊಟ್ಟಿರುವಂಥದ್ದು. ಆದರೆ ಸೂಚನೆ ಮೇರೆಗೆ ಇದುವರೆಗೂ ಯಾವ ಒಬ್ಬ ಅಧಿಕಾರಿಯೂ ಕೂಡ ಉತ್ತರ ಕೊಟ್ಟಿಲ್ಲ. ಓಕೆ ಮಹೇಶ್, ಈಗ ಎಷ್ಟು ಬಾರಿ ನೋಟಿಸ್ಗಳು ಅವರಿಗೆ ಹೋಗಿರೋದು, ಜೊತೆಗೆ ಉತ್ತರವನ್ನ ಕೂಡ ಕೊಡದೇ ಇರೋದಕ್ಕೆ ಏನಾದರೂ ಕಾರಣಗಳನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಅಂತ? ಡೈನಾ, ಪ್ರಮುಖವಾಗಿ ಗಮನಿಸಬೇಕಾದ್ರೆ ಕಳೆದ 3 ವರ್ಷದಿಂದನೂ ಕೂಡ BBMPಯಲ್ಲಿ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿರುವಂಥದ್ದು ಒಂದು ಪ್ರಮುಖವಾಗಿ. ಅಂದರೆ ಏನು ಆಗ ಕೋವಿಡ್ ಟೈಮಲ್ಲಿ ಇದ್ದಂಥ ಅಧಿಕಾರಿಗಳು ಕೆಲವರು ರಿಟೈರ್ಡ್ ಆಗಿದ್ದಾರೆ, ಕೆಲವರು ಇನ್ನೂ ಬೇರೆ ವಲಯಕ್ಕೆ ಅಂದರೆ ಬೇರೆ ಇಲಾಖೆಗಳಿಗೆ ಹೋಗಿರುವಂಥದ್ದು, ಮಾತೃ ಇಲಾಖೆ ಹೋಗಿರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಅವರು ಒಂದು ರೀತಿಯಲ್ಲಿ ನೋಟಿಸ್ಗೆ ಉತ್ತರ ಕೊಡ್ತಾ ಇಲ್ಲ. ಈಗಾಗಲೇ ನೋಟಿಸ್ಗೆ 3 ಬಾರಿ ಕೊಟ್ಟರು ಕೂಡ ಇದರ ನೋಟಿಸ್ಗೆ ಉತ್ತರ ಕೊಡದ ಹಿನ್ನೆಲೆಯಲ್ಲಿ ನಿನ್ನೆ ಏನು ಒಂದು CM ಕಚೇರಿಯಿಂದ ಏನು ಇದಕ್ಕೆಲ್ಲ ಉತ್ತರ ಬಂತು ಅಂತ ಕೇಳಿದಾಗ ಅಧಿಕಾರಿಗಳು ಈಗ BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂಥದ್ದು. ಈಗ ಇವತ್ತು ಬೆಳಗ್ಗೆ ಆಯುಕ್ತರು ಕೂಡ ಏನು ಒಂದು 29 ಅಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕೆ ಒಂದು ರೀತಿಯಲ್ಲಿ ಜಾರಿ ಮಾಡಿರುವಂಥದ್ದು. ದಯನಾ. ಓಕೆ, ಈ ಒಂದು ಕೇಸ್ನಲ್ಲಿ ಕೇವಲ 29 ಅಧಿಕಾರಿಗಳು ಮಾತ್ರ ಇನ್ವಾಲ್ವ್ಮೆಂಟ್ ಇರೋದ? ಅಂದ್ರೆ ಇದು ಕೇವಲ ಆರಂಭ ಅಷ್ಟೇನಾ? ಇನ್ನಷ್ಟು ಅಧಿಕಾರಿಗಳು ಈ ಒಂದು ತನಿಖೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವ ಸಂದರ್ಭ ಏನಾದರೂ ಎದುರಾಗಬಹುದಾ ಅಂತ? ಏನ ಪ್ರಮುಖವಾಗಿ ಇಲ್ಲಿ BBMPಗೆ ವ್ಯಾಪ್ತಿಗೆ ಒಳಪಡುವಂಥ 8 ವಲಯಗಳಲ್ಲಿ ಮಾತ್ರ ಇದು ಮಾಡಿರುವಂಥದ್ದು. ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಮಟ್ಟದಿದೆ, ಸುಮಾರು 300-400 ಜನ ಇದ್ದಾರೆ. ಅದರಲ್ಲಿ ಅವರು ಹೇಳೋ ಪ್ರಕಾರ ಇನ್ನಿದ್ದಂತಹ ಏನೋ ಒಂದು ಆರೋಗ್ಯ ಇಲಾಖೆ ಆಯುಕ್ತರಾಗಿರ್ಬೋದು, ಆರೋಗ್ಯ ಇಲಾಖೆ ಕೆಲವು ಅಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಇವರೆಲ್ಲರ ಮೇಲೂ ಕೂಡ ಆರೋಪ ಇರುವಂಥದ್ದು. ಆದರೆ BBMP ವ್ಯಾಪ್ತಿಯ 8 ವಲಯಗಳಲ್ಲಿ ಮಾತ್ರ 29 ಅಧಿಕಾರಿಗಳ ಮೇಲೆ ಸದ್ಯಕ್ಕೆ ನೋಟಿಸ್ ಇಶ್ಯೂ ಮಾಡಿರುವಂಥದ್ದು. ಓಕೆ, ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಹೆಚ್ಚಿನ ಡೀಟೇಲ್ಸ್ಗಾಗಿ.